ಹಾಕ್ತಿದ್ದೀರಾ? ಸರ್, ಇದ್ರಾಗೆ ಕಮ್ಲಿದು ರಿಸೀಸ್ ಅದು ಯಾವುದೇ ತೆಪ್ಪು ಇಲ್ಲ ಸರ್. ಅನನ್ಯ ಅವ್ರ ತಾಯಿನೇ ಅವ್ರ ಮನೆ ಕೆಲ್ಸದವ್ರನ್ನ ಕಳಿಸಿ ಮಗುನ ಕರ್ಕೊಂಡು ಹೋದ್ರು ಸರ್. ನಮ್ಗೇನು ಗೊತ್ತಿಲ್ಲ ಸರ್. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ಸರ್, ನಮ್ಮ ಮನೆಯಿಂದ ಮಗುನ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿಲ್ಲ ಸರ್. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ನೋಡಿ ಮೇಡಮ್, ಅದನ್ನೆಲ್ಲ ಸ್ಟೇಷನಲ್ಲಿ ವಿಚಾರಣೆ ಮಾಡೋಣ. ರೇಖಾಳಯ್ಯ, ಕರ್ಕೊಂಬನ್ರಿ. ಇನ್ಸ್ಪೆಕ್ಟರ್, ವೇಟ್ ಅ ಮಿನಿಟ್. ಇವಳಿಗೇನೋ ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ, ಓಕೆ. ಬಟ್ ಋಷಿ ಏನು ತಪ್ಪು ಮಾಡಿಲ್ವಲ್ಲ, ಅವನಿಗೆ ಯಾಕೆ ಹಾಕಿದ್ದೀರಾ? ಪ್ಲೀಸ್ ರಿಮೂವ್ ಇಟ್. ಇಲ್ಲ ಅನಿಕಾ, ಕಮ್ಲಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವ್ರನ್ನ ಒಬ್ಬರೇ ಹೋಗೋದಕ್ಕೆ ಬಿಡಲ್ಲ ನಾನು. ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ. ಸಮ್ಮರ್ ಕ್ಯಾಂಪ್ ಜವಾಬ್ದಾರಿ ನನ್ನ ಮೇಲೂ ಇದೆ. ನನ್ನೂ ಕರ್ಕೊಂಡು ಹೋಗ್ಲಿ. ಅಯ್ಯೋ ಪೆದ್ದ ಪೆದ್ದ, ಏನೋ ಆಗಿದೆ ನಿಂಗೆ? ನಿನ್ನ ಜೈಲಿಂದ ಬಿಡ್ಸೋಕೆ ಬಂದಾಗ ಸ್ಟೂಡೆಂಟ್ಸ್ನೆಲ್ಲ ಒಟ್ಟಿಗೆ ಸೇರಿಸಿ ನಿನ್ನ ವಿರುದ್ಧ ಪ್ರತಿಭಟನೆ ಮಾಡಿದವಳು ಇವಳು. ಇವಳಿಗೋಗಿ ಸಪೋರ್ಟ್ ಮಾಡ್ತಿದ್ಯಲ್ಲ. ಸರಿ, ಇದರಲ್ಲಿ ಯಾರು ತಪ್ಪಿದೆ ಅಂತ ನಾವು ಕಂಡು ಹಿಡ್ತೀವಿ. ಈಗ ಬನ್ನಿ. ಅದಲ್ಲ ಸರ್. ನೋಡಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರ ತಾನೆ, ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ನಮ್ಮ ಡ್ಯೂಟಿ ನಮಗೆ ಮಾಡಕ್ಕೆ ಬಿಡ್ರಿ. ಅಲ್ಲ, ರಿಷಿ ಅವರೇ ಬರೋಕ್ಕೆ ಒಪ್ಕೋತಾ ಇದ್ದಾರೆ, ನಿಮ್ಗೇನ್ರಿ ತೊಂದರೆ? ಅಲ್ಲ ಸರ್, ಋಷಿ ಏನಾಗಿದೆ ನಿನಗೆ? ಅವಳೇನು ತಪ್ಪು ಮಾಡಿದಾಳೆ, ಬಟ್ ವೈ ಶುಡ್ ಯು? ನೋಡಮ್ಮ, ನಿಲ್ಸಿ. ವಸಿ, ನಾನು ಹೇಳೋದನ್ನು ಕೇಳ್ತೀರಾ? ನಂಗೂ ಮಾತಾಡಕ್ ಬಿಡಿ. ನನ್ನ ನೀವು ಏನ್ ಬೇಕನ್ನ ಕರೀರಿ. ಮೋಸ್ಗಾತಿ, ಬೇಜವಾಬ್ದಾರಿಯಿಂದ ನಡ್ಕೊಂಡಿವ್ನಿ, ಮಗುನ ಸರಿಯಾಗಿ ನೋಡ್ಕೊಂಡಿಲ್ಲ, ದ್ರೋಹಿ, ಇನ್ನ ಏನ್ ಬೇಕನ್ನ ಹೇಳಿ. ಆದ್ರೆ ಎಲ್ಲದಕ್ಕಿಂತ ಮೊದಲು ಮಗುನ ಹುಡುಕ್ಬೇಕು. ಅದನ್ನ ನೀವು ಯಾರು ಮಾಡ್ತಾನೆ ಇಲ್ವಲ್ಲ. ಸಾಹೇಬ್ರೆ, ನಾನು ನಿಮ್ಮ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ಎಲ್ಲೂ ಹೋಗೋಕ್ಕಿಲ್ಲ. ಆದರೆ ಅದಕ್ಕಿಂತ ಮೊದಲು ನೀವು ನನ್ನ ಜೊತೆಗೆ ಬನ್ನಿ. ನಾನು ಮೊದಲು ಮಗುನ ಹುಡುಕ್ಬೇಕು, ನನ್ನ ಜೊತೆಗೆ ಬರ್ತೀರಾ? ಮಗುನ? ಇವಳೇನು ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳಲ್ಲ. ಎಲ್ಲಿಗೆ ಬರಬೇಕು? ದೂರ ಎಲ್ಲೂ ಇಲ್ಲ ಸರ್. ನನ್ನ ಮನಸ್ಸು ಮಗು ಇಲ್ಲೇ ಎಲ್ಲೋ ಇರ್ಬೋದು ಅಂತ ಹೇಳ್ತೈತೆ. ದಯವಿಟ್ಟು ನಂಗೊಂದು ಅವಕಾಶ ಮಾಡಿಕೊಡಿ. ಸರಿ, ನಡಿ. ಅನನ್ಯ, ಪುಟ್ಟಿ, ಅನನ್ಯ. ಸರ್, ದಿಸ್ ಇಸ್ ರಬಿಶ್. ಮಗು ಕಳೆದೋಗಿದೆ ಅಂತ ಗೊತ್ತಿದ್ರು ಇಲ್ಲಿ ಬಂದು ಕೂಗ್ತಿದ್ದಾಳಲ್ಲ, ಇವಳಿಗೆ ತಲೆ ಕೆಟ್ಟಿದ್ಯಾ ಸರ್? ಸರ್, ಮಗು ಸ್ಯಾನೆ ಸೂಕ್ಷ್ಮ. ಒಂದ್ ವೇಳೆ ಮಗುನ ಕರ್ಕೊಂಡೋದವರು ಬೇರೆ ಎಲ್ಲೂ ಕರ್ಕೊಂಡೋಗಕ್ಕಾಗಲಿಲ್ಲ ಅಂದರೆ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾರೆ. ಬನ್ನಿ ಸರ್, ಮುಂದಿನ ಕ್ಲಾಸಲ್ಲಿ ಹುಡ್ಕೊಮ್ಮ. ಕಮಲಿ ಅವರೇ, ಏನಾಯ್ತು? ಸರ್, ಮಗು ಇಲ್ಲ ಅವಳೆ. ಏಯ್, ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತೀಯಲ್ಲ. ಇಷ್ಟೊತ್ತು ಇಲ್ಲೇ ಇರ್ಬೋದು ಅಂತ ಹೇಳ್ತಿದ್ದೆ, ಈಗ ಇಲ್ಲೇ ಇದ್ದಾಳೆ ಅಂತ ಹೇಳ್ತಿದ್ಯಲ್ಲ. ನಿನ್ನ ಮಾತು ಕೇಳಕ್ ನಾವೇನು? ಮುಚ್ಚೆ ಬಾಯಿ. ಎಲ್ಲ ಒಂದು ನಿಮಿಷ ಮೌನವಾಗಿರಿ.
ಮಾಡಿ ಬಿಕ್ಕಳಿಗೆ ಸದ್ದು. ಓ ಮೈ ಗಾಡ್, ಕೊನೆಗೂ ಕಂಡಿಡ್ದೇ ಬಿಟ್ಲಲ್ಲ. ನಾನು ಇಲ್ಲೇ ಇದ್ರೆ ಮಗು ನನ್ನ ನೋಡಿ ಕಂಡಿಡಿದ್ ಬಿಡುತ್ತೆ. ಸರ್ ಬನ್ನಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ನನಗೊಂದು ಕಾಲ್ ಬರ್ತಿದೆ. ಐ ಹ್ಯಾವ್ ಟು ಟೇಕ್ ದಿಸ್. ಸಾರಿ. ಅನನ್ಯ, 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 ಇನ್ಸ್ಪೆಕ್ಟರ್ ಸರ್, ದೇವ್ರ ದಯೆಯಿಂದ ನನ್ನ ಮಗು ಸಿಕ್ತು. ಆದರೆ ಇವ್ರು ಮಾಡಿದ್ದು ಸರಿ ಹೋಗಲಿಲ್ಲ. ಇವ್ರನ್ನ ಅರೆಸ್ಟ್ ಮಾಡಿದ್ರೆ ಬುದ್ಧಿ ಬರೋದು. ಇಂಥವ್ರನ್ನೆಲ್ಲ ಕರುಣೆ ಇಲ್ಲದೆ ದಂಡಿಸ್ಬೇಕು. ಇನ್ಸ್ಪೆಕ್ಟರ್ ಸರ್, ಇವಳ ಮೇಲೆ ನನಗೆ ಮೊದಲೇ ಅನುಮಾನ ಆಯಿತು. ಈಗ ನನಗೆ ಕನ್ಫರ್ಮ್ ಆಗಿದೆ. ಮಗುನ ಯಾರೋ ಕೆಲಸದೊಳಗೆ ಕರ್ಕೊಂಡೋಗಿದ್ದಾಳೆ ಅಂತ ಹೇಳಿ ಈಗ ನೀವು ಬಂದ ತಕ್ಷಣ ಕ್ಲಾಸ್ ರೂಮಲ್ಲಿ ಹುಡುಕ್ತಾ ಇದ್ದಾಳೆ ಅಂತ ಅಂದರೆ ಇವಳನ್ನ ಸುಮ್ಮನೆ ಬಿಡಬಾರ್ದು ಇನ್ಸ್ಪೆಕ್ಟರ್. ಇಂಥವ್ರನ್ನ ಅರೆಸ್ಟ್ ಮಾಡಬೇಕು ನೀವು. ಗುಡ್ ಗುಡ್, ಸಖತ್ತಾಗಿ ಪಾಯಿಂಟ್ ಹಾಕ್ತಾ. ಖುಷಿ ಪಡಬೇಡಿ, ಯಾವಾಗ ಬೇಕಾದರೂ ಬಾಣ ನಮ್ಮ ಕಡೆ ತಿರುಗ್ಬೋದು. ಇನ್ಫ್ಯಾಕ್ಟ್ ನಿಮ್ಮ ಕಡೆ. ಇನ್ಸ್ಪೆಕ್ಟರ್, ಏನು ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ಇವ್ರನ್ನ. ಅಕ್ಕನ್ನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ. ಅನನ್ಯ, ಅವ್ರು ಸರಿಯಿಲ್ಲ. ಅವರು ಬ್ಯಾಡ್ ಪೀಪಲ್. ಕಮಲಿ ಅಕ್ಕ ಬ್ಯಾಡ್ ಅಲ್ಲ. ಅಂಕಲ್ ಅಂಕಲ್ ಕಮಲಿ ಅಕ್ಕನ ಕರ್ಕೊಂಡು ಹೋಗ್ಬೇಡಿ. ರೀ, ಅನನ್ಯ ಯಾವತ್ತೂ ಹಿಂಗೆ ಮಾತಾಡ್ದವಳೆ ಅಲ್ಲ. ಪುಟ ಬಾಯ್. ಜಾಣ, ಏನು ನಿನ್ನ ಹೆಸರು? ನನ್ನ ಹೆಸರು ಅನನ್ಯ. ಕಮಲಿ ಅಕ್ಕನ ಕರ್ಕೊಂಡು ಹೋಗ್ಬೇಡಿ. ಇಲ್ಲ ಪುಟ, ನೀನು ಎಲ್ಲಿದ್ದೆ, ನೀನನ್ನು ಯಾರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರೆ ನಾನು ಕಮಲಿ ಅಕ್ಕನ ಕರ್ಕೊಂಡು ಹೋಗೋದು. ಶಿಟ್, ಏನ್ ಮಾಡೋದು ಈಗ? ನೀವು ನಮ್ಮನ್ನು ಸಿಕ್ಕಾಕಿಸ್ತೀರಾ? ನಡೀರಿ ಇಲ್ಲಿಂದ. ನನ್ನ ಒಬ್ರ ಅಂಕಲ್ಲು ಮತ್ತೆ ಒಂದು ಅಕ್ಕ ಕರ್ಕೊಂಡು ಹೋದ್ರು. ಅವ್ರು ಯಾರು ನಿಮ್ಗೆ ಗೊತ್ತಾ? ನೋಡಿ ಸರ್, ಮಗು ತುಂಬ ಟಯರ್ಡ್ ಆಗಿದೆ. ಈಗ ಏನು ಕೇಳಿದ್ರು ಅದು ಸರಿಯಾಗಿ ಪ್ರತಿಕ್ರಿಯೆ ಕೊಡಲ್ಲ. ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನು ಆಮೇಲೆ ಬಂದು ವಿಚಾರಣೆ ಮಾಡ್ತೀನಿ. ಕಮಲಿ ಅವರೇ, ಅನುಪಮ, ಅವ್ರ ಹತ್ರ ಏನು ಮಾತು? ನಡಿ. ರೀ ಕಾಳಯ್ಯ, ಬನ್ನಿಲಿ.
ಏನ್ರಿ ಮುಖ ನೋಡ್ತಾ ಇರಾ? ಬೇಡಿನ ಓಪನ್ ಮಾಡ್ರಿ. ಏನಾಯ್ತ್ರಿ? ಸರ್, ಕೀ ಎಲ್ಲೋ ಕಾಣ್ತಿಲ್ಲ ಸರ್. ಅದನ್ನೇ ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಈ ಕ್ಯಾಂಪಿಗೆ ಒಪ್ಕೊಂಡು ಏನೋ ಒಂದು ದಿವಸದಿಂದ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಎಲ್ಲ ನಿಮ್ಮಿಂದಲೇ. ಸರ್, ನಾನೇನು ಮಾಡಿದೆ? ಪ್ಲಾನ್ ಮಾಡಿದ್ರೆ ಯಾವ ಲೂಪ್ ಹೋಲ್ಸು ಇರಬಾರ್ದು. ಆದರೆ ನೀವು ನೋಡಿದ್ರೆ ಮಗು ನಿಲ್ಲೇ ಬಿಚ್ಚಿಟ್ಟಿದ್ದೀರಾ. ಆ ಕಮಲಿ ಶಾರ್ಪ್ ಆಗಿ ಕಂಡಿಡಿದು ಬಿಟ್ಲು. ಆ ಮಗು ಏನಾದರೂ ಗುರುತು ಹಿಡಿದು ಬಿಟ್ಟಿದ್ರೆ ಅಷ್ಟೇ. ಸರ್, ಸುಮ್ಮನೆ ಟೆನ್ಷನ್ ಆಗಬೇಡಿ. ನಿನ್ನೆ ಎಲ್ಲ ಆ ಮಗುನ ಅಬ್ಸರ್ವ್ ಮಾಡಿದ್ವಿ ತಾನೆ. ಆ ಮಗು ಒಂದು ಮಾತಾದರೂ ಆಡ್ತಾ? ಹಾಂ, ಶಿ ವಾಸ್ ಸೋ ಸೈಲೆಂಟ್. ಈಗ ಆ ಮಗು ಮಾತಾಡಿ ನಮ್ಮನ್ನ ಗುರ್ತಿಡ್ದು ಎಲ್ಲ ಹೇಳೋದಿಲ್ಲ. ಯು ಡೋಂಟ್ ವರಿ. ನೀವೆಲ್ಲನೂ ಇಷ್ಟೊಂದು ಕೇರ್ಲೆಸ್ ಆಗಿ ತಗೋತೀರಾ. ನಾನು ಏನು ಹೇಳೋದು? ನಿಮ್ಮ ಸವಾಸನೆ ಸಾಕು. ನಿಮ್ಮನ್ನು ನಂಬ್ಕೊಂಡಿದ್ರೆ ನಾನೆಲ್ಲಿ ಜೈಲಿಗೆ ಹೋಗ್ತೀನೋ ಅನ್ನೋಷ್ಟು ಭಯ ಆಗ್ತಾ ಇದೆ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಸರ್, ಒಂದು ನಿಮಿಷ ಇರಿ ಸರ್. ಸಾಕಮ್ಮ ನಿನ್ನ ಸವಾಸ. ಈ ಕ್ಯಾಂಪ್ ಇಲ್ದಿದ್ರೂ ಬೇರೆ ಎಲ್ಲಾದರೂ ಬದುಕೋಬೋದು. ನನ್ನ ಲೈಸೆನ್ಸ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಜೀವನನೇ ಹಾಳಾಗೋಗುತ್ತೆ ಅಷ್ಟೇ. ಬರ್ತೀನಿ. ದೊಡ್ಡ ನಮಸ್ಕಾರ. ಕೃಷ್ಣ ಮಾಸ್ಟರ್ ಸರ್. ನನ್ನ ಪ್ಲಾನ್ ಸರಿ ಇಲ್ವಂತೆ. ಕಾವರ್ಡ್. ಪ್ರಾಬ್ಲಮ್ ಬಂದ್ರೆ ಎದುರಿಸಕ್ಕೆ ಧೈರ್ಯ ಇಲ್ಲ, ಓಡೋಗ್ತಾನೆ. ಕಳೆಯ ಏನ್ರಿ ನಿಮ್ಮ ಗೋಳು? ಎಲ್ಲರ ಮುಂದೆ ಡಿಪಾರ್ಟ್ಮೆಂಟ್ ಬರೀದೇ ತೆಗಿತೀರಲ್ರಿ. ಸರ್, ಇಲ್ಲೇ ಇತ್ತು ರೀ. ಅದೇನು ಕೀನಾ ಅಥವಾ ಕೀ ಕೊಡೋ ಗೊಂಬೆನಾ ಓಡೋಗೋಕ್ಕೆ? ಲವ್ ಲಾಕ್ ಆಗೋದು ಅಂತಂದ್ರೆ ಇದೇ ಇರಬೇಕು. ಎಷ್ಟು ಪುಣ್ಯಕ್ಷೇತ್ರಕ್ಕೆ ಹರಕೆ ಕಟ್ಕೊಂಡ್ರು ಇಂಥ ಸಂದರ್ಭ ಯಾವ ನನ್ನ ಮಗಂಗೆ ಸಿಗುತ್ತೆ? ರಿಷಿ, ನಿನ್ನ ಪ್ರೀತಿ ತಪಸ್ಗೆ ಸಿಕ್ಕಿರೋ ಫಲ ಕಣ ಇದು. ತುತ್ತರಿಕೆ. ಪೊಲೀಸ್ನವರು ಅಂದರೆ ಹದ್ದಿನ ಕಣ್ಣಂಗಿರಬೇಕು. ನೀವೇನ್ರಿ ರಿಷಿ ಅವರೇ, ನೀವು ಸ್ಟೇಷನ್ಗೆ ಬಂದರೆ ನಿಮ್ಮ ಬೇಡಿ ಬಿಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೋದು. ಏನು ಸ್ಟೇಷನ್ಗ? ನಾನೇನು ತಪ್ಪು ಮಾಡಿದೆ ಅಂತ ಸ್ಟೇಷನ್ಗೆ ಬರಬೇಕು? ನೋಡಿ, ನಿಮ್ದೇನು ತಪ್ಪಿಲ್ಲದೆ ಇರ್ಬೋದು ರೀ. ಆದರೆ ನಿಮ್ಮ ಕೈಗೆ ಹಾಕಿರೋ ಬೇಡಿನ ತೆಗಿಯೋದಕ್ಕೆ ನೀವು ಸ್ಟೇಷನ್ಗೆ ಬರಲೇಬೇಕು. ಸರ್, ಇದು ನಿಮ್ಮ ಮಿಸ್ಟೇಕು. ನಾವು ತಪ್ಪು ಮಾಡಿದೀವ ಇಲ್ವಾ ಅಂತ ನೋಡಿದೆ ಕೋಳ ಹಾಕ್ಬಿಟ್ರಲ್ಲ. ಇದು ನಮ್ಮ ಮಿಸ್ಟೇಕ್ ಅಲ್ಲ. ಓ, ರಿಷಿ ಸರ್ ಏನೋ ಪ್ಲಾನ್ ಆಗ್ತವ್ರೆ. ಸರ್, ನಾವೇನು ಅಪರಾಧಿಗಳ ಸ್ಟೇಷನ್ಗೆ ಹೋಯ್ತಿಲ್ವಲ್ಲ, ಇದನ್ನ ಬಿಡ್ಸ್ಕೊಂಬರಕ್ತಾನೆ. ಬನ್ನಿ ಸರ್, ಹೋಗುಮ. ಅಲ್ಲ ಕಮಲಿ ಅವರೇ, ನಾವು ಹೀಗೆ ಹೋದ್ರೆ ಜನಗಳ ರೋಡಲ್ಲಿ ಏನು ಅನ್ಕೊಬೇಕು? ಅದು ಬೇರೆ ನಾವು ತಪ್ಪೇ ಮಾಡಿಲ್ಲ, ಏನಕ್ಕೆ ಸ್ಟೇಷನ್ಗೆ ಹೋಗ್ಬೇಕು? ರಿಷಿ ಅವರೇ, ದಯವಿಟ್ಟು ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಸರ್, ಇದು ನೀವು ಮಾಡಿರೋ ತಪ್ಪು. ನಾನು ಹೇಗೋ ಕ್ಷಮಿಸ್ತೀನಿ. ಆದರೆ ನೀವು ಹೊರಡಿ, ನಾವು ಹೇಗೋ ಬಿಡಿಸ್ಕೊತೀವಿ. ಅಯ್ಯೋ, ನಾನು ಬೇಡಿನ ನಾಳೆ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕೊಡಬೇಕು. ರೀ ಕಾಳಯ್ಯ, ತಲೆಗೆಡ್ಸ್ಕೊಂಬಿಡಿ. ನಾಳೆ ಬೆಳಿಗ್ಗೆ ಈ ಬೇಡಿನ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಎಸ್ ಸರ್. ಸಾರಿ ಸರ್, ಅಭ್ಯಾಸ ಬಲ. ರಿಷಿ, ನಿನ್ನ ಅದೃಷ್ಟಕ್ಕೆ ಅಡ್ಡಿನೇ ಇಲ್ಲ ಕಣ. ಪೋಲಿ ಬಯಸಿದ್ದು ಅದನ್ನೇ, ಪೊಲೀಸ್ ಮಾಡಿದ್ದು ಅದನ್ನೇ ಅಂದಂಗಾಯ್ತು. ಕಮ್ಲಿ ಕೆನ್ನೆ ಬೈದಲ್ ಕೆಂಪಾಗಿದ್ರೆ ರಿಷಿ ಸರ್ ಕೆನ್ನೆ ನಾಚ್ಕೆಲ್ ಕೆಂಪಾಗೈತೆ. ಮಾರವ್ವ, ಸರಿಯಾಗಿ ಗಂಟಾಕಿದ್ಯವ್ವ ಇಬ್ರುನುವೆ. ಸರಿ, ಬೇಡಿನ ಸ್ಟೇಷನ್ಗೆ ತಲುಪಿಸೋ ವ್ಯವಸ್ಥೆ ಮಾಡ್ಕೊಡು. ನಾವೇನು ಬರ್ತೀವಿ, ನಡೀರಿ.
ಸರ್ ಈಗ ಹೆಂಗ್ ಸರ್ ಬಿಡ್ಸ್ಕೊಳ್ಳೋದು? ಜನ್ಮ ಜನ್ಮದ ಅನುಬಂಧ. ಹಾ ಇಲ್ಲ, ಈಗ ಕೋಳ ಹೆಂಗ್ ಬಿಡಿಸೋದು ಅಂತ ಯೋಚನೆ ಮಾಡ್ತೀವಿ. ಹಾಂ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಮತ್ಯಾಕೆ ಸರ್ ಅವ್ರನ್ನ ಕಳ್ಸಿದ್ರಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನ ಬಿಡ್ಸ್ಕೊಂಬರ್ಬೋದಿತ್ತಲ್ವಾ? ಸಲೀಸಾಗಿ ಆಗ್ಬೋದು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಏನು? ಸಲೀಸಾಗಿ ಬಿಡಿಸ್ಕೊಳ್ಳೋದಕ್ಕಿಂತ ಸ್ವಾಭಿಮಾನ ಮುಖ್ಯ ಅಲ್ವಾ ಕಮಲಿ ಅವರೇ? ಅದಕ್ಕೆ ಪೊಲೀಸವ್ರನ್ನ ಹೋಗಿ ಅಂತ ಹೇಳಿದೆ. ಸರಿ, ಈಗ ಏನು ಮಾಡೋದು ಸರ್? ನನಗೂ ಗೊತ್ತಾಗ್ತಿಲ್ಲ. ಹಾಂ, ಹಾಗೆ ಒಂದ್ಸಲ ಕೈನ ಎಳೀರಿ ನೋಡೋಣ. ಸರ್, ಹಂಗೆ ಎಳ್ದು ಬಿಡ್ಸ್ಕೊಳಕ್ಕೆ ನಾನೇನು ಹಸ್ತೀನಿನಾ? ಏನು ಹಸ್ತೀನಿನ? ಹಂಗಂದ್ರೆ ಹೆಣ್ಣಾನೇನಾ ಅಂತಂದೆ. ಓ, ಹೆಣ್ಣಾನೆಗೆ ಕನ್ನಡದಲ್ಲಿ ಹಸ್ತೀನಿ ಅಂತಾರ? ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಕನ್ನಡಕ್ಕೆ ನಾನು ಫ್ಯಾನ್ ಆಗ್ಬಿಟ್ಟೆ. ಸರ್, ತಮಾಷೆ ಮಾಡಬೇಡಿ ಸರ್, ಏನನ್ನ ದಾರಿ ಹೇಳಿ. ಇದನ್ನ ಯಾಕೆ ಕಟ್ತಿದ್ಯಾ? ಕಮಲಿ, ನೀವಿಬ್ರು ಅಪರಾಧಿ ಅಂತ ಯಾರಿಗೂ ಗೊತ್ತಾಗಬಾರ್ದು, ಅದಕ್ಕೆ. ನಾವೇನು ಅಪರಾಧಿಗಳಲ್ಲ. ಕಮಲಿ ಅವರೇ, ನಾವಿಬ್ರು ಪ್ರೀತಿ ಅಪರಾಧಿಗಳು. ಕಮಲಿ, ನೀವು ಅಪರಾಧಿ ಅಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಕೋಳ ಜೊತೆ ಊರವರೆಲ್ಲ ನೋಡಿದ್ರೆ ಭಾರಿ ಸುದ್ದಿ ಮಾಡ್ಬಿಡ್ತಾರೆ. ಈಗ ಏನ್ ಮಾಡೋದು ಮತ್ತೆ? ನೀವಿಬ್ರು ನನ್ನ ಗಾಬರಿನ ಇನ್ನ ಸ್ಯಾನೆ ಮಾಡ್ತಿದ್ದೀರಾ. ಕಮಲಿ, ನಂಗೊಂದು ಐಡಿಯಾ ಬಂತು. ನೀವಿಬ್ರು ಇಲ್ಲೇ ಇರಿ, ನಾನು ಚಂದ್ರಕಾಂತ್ ಸರ್ತಾ ಹೋಗಿ ಇದಕ್ಕೆ ಏನು ಮಾಡ್ಬೋದು ಅಂತ ಕೇಳ್ಕೊಂಡು ನಿಮ್ಗೊಂದು ಫೋನ್ ಮಾಡ್ತೀನಿ, ಸರಿನಾ? ಇಲ್ಲೇ ಇರೋದಾ? ಅಯ್ಯೋ, ಈಗ ಇರೋದು ಇದೊಂದೇ ಐಡಿಯಾ. ನೀವು ಇಲ್ಲೇ ಇರಿ, ನಾ ಬರ್ತೀನಿ. ನಿಂಗೆ